ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಇವತ್ತಿನ ದಿನ ನಾರ್ಮಲ್ ಲಾಗನ್ನು ಮಾಡ್ತಾ ಇಲ್ಲ. ಇದಂತೂ ಒಂದು ನನಗಂತೂ ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ದಿನ ನನ್ನ ಗಂಡನ ಹುಟ್ಟುಹಬ್ಬ. ಇದಂತೂ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನಾವು ನಾರ್ಮಲ್ಲಾಗಿ ಇದೇ ಥರನೇ ದೇವಸ್ಥಾನಕ್ಕೆ ಹೋಗಿ ಬರೋದು, ಇದೇ ಥರನೇ ಒಂದು ವರ್ಷ ಇದೇ ಥರನೇ ಸೆಲೆಬ್ರೇಟ್ ಮಾಡೋದು. ತುಂಬಾ ಸ್ಪೆಷಲಾಗಿ ಏನಿರಲ್ಲ, ಅಂದರೆ ತುಂಬಾ ಗ್ರ್ಯಾಂಡಾಗಿ ಏನಿರಲ್ಲ, ಇದೇ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಇಷ್ಟ. ಹಾಗೆಯೇ ನಾವು ಕೂಡ ಸೆಲೆಬ್ರೇಟ್ ಮಾಡೋದು. ನಿಮಗೆ ಮುಂದೆ ನೋಡ್ತಾ ಈ ಲಾಗು ತುಂಬಾ ಇಷ್ಟ ಆಗುತ್ತೆ. ಸೊ ನಾವು ಅದಕ್ಕೇ ಲಾಸ್ಟ್ ಅಂದರೆ ಈ ಬರ್ತಡೇ ಆಗಿದ್ದು 26 ಮೇನಲ್ಲಿ ಆಗಿದ್ದು. ಇದು ನಮಗೆ ಹಿಂದಿನ ದಿನನೇ ಎಲ್ಲನೂ ಕೂಡ ಏನೇನು ಬೇಕಿತ್ತು ನಮ್ಮ ಸೆಲೆಬ್ರೇಷನ್ಗೆ ಎಲ್ಲನೂ ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ಡೇ ನಾನಿಲ್ಲಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕೈಲಾದಷ್ಟು ನಮಗೆ ತೃಪ್ತಿ ಆಗುವಷ್ಟು ನಾವು ಯಾರಿಗಾದರೂ ಅನ್ನದಾನ ಮಾಡೋಣ ಅಂದ್ಕೊಂಡು ಇಬ್ಬರು ಕೂಡ ಡಿಸೈಡ್ ಮಾಡಿಕೊಂಡು ನಾವಿಲ್ಲಿ ಈ ಒಂದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸಾಕಷ್ಟು ಥರ ನಾವು ಸೆಲೆಬ್ರೇಟ್ ಮಾಡೋದನ್ನು ನೋಡಿರ್ತೀವಿ. ಆದರೆ ಈ ರೀತಿ ನಮಗೆ ಇಷ್ಟ, ನಮಗೆ ಒಂದು ನೆಮ್ಮದಿನ ಕೊಡುತ್ತೆ, ತೃಪ್ತಿನ ಕೊಡುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ನಾನು ಯಾವತ್ತೂ ಕೂಡ ತುಂಬ ಜನಕ್ಕೆ ಅಡುಗೆ ಮಾಡಿ ಅಭ್ಯಾಸ ಇಲ್ಲ. ಅದರದ್ದೆಲ್ಲ ಕ್ವಾಂಟಿಟಿ ನನಗೂ ಕೂಡ ಗೊತ್ತಿಲ್ಲ, ಯಾವ ರೀತಿ ಮಾಡಬೇಕು ಅನ್ನೋದು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀವಿ. ಇದಂತೂ ಔಟ್ಕಮ್ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನಸ್ಸಲ್ಲಿ ನಾವು ಏನು ಅಂದ್ಕೊಂಡು ಮಾಡ್ತೀವೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ನಾವು ಒಳ್ಳೆಯದನ್ನೇ ಮಾಡಿದರೆ ಖಂಡಿತವಾಗ್ಲೂ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್ಲು. ತುಂಬ ಚೆನ್ನಾಗಾಗಿತ್ತು ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು ಮುಂಚೆನೇ ನಾನಿಲ್ಲಿ ರೈಸ್ನ ವಿಷಲ್ ಹೊಡಿಸ್ಬಿಟ್ಟು ಇಟ್ಟಿದ್ದೆ. ಯಾಕೆಂದರೆ ಉದುದ್ರಾಗಿ ಆಗಬೇಕಂದ್ರೆ ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ತುಂಬ ಬಿಸಿ ಆಗಿಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನಿಲ್ಲಿ ಮುಂಚೆನೇ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ನೆಕ್ಸ್ಟ್ ನಾವು ಒಗ್ಗರಣೆ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಬೆಳಗ್ಗೆನೇ ಎದ್ದು ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಬೆಳಗಿನ ಜಾವ 4 ಗಂಟೆಗೆ ಡ್ಯೂಟಿ ಇತ್ತು. ಸೊ ಹಂಗಾಗಿ ಅವರು ಎದ್ದು ಡ್ಯೂಟಿಗೆ ಅಂತ ಹೋಗಿದ್ರು. ಅಷ್ಟರಲ್ಲಿ ನಾನಿಲ್ಲಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಂದರೆ ಅವರು ಬೇಗ ನಾವು ರೆಡಿಯಾಗಿ ಹೋಗ್ಬೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಎಲ್ಲನೂ ಕೂಡ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ನನ್ನ ಒಂದು ಸೇವಿಂಗ್ಸಲ್ಲಿ ಒಂದು ಗಿಫ್ಟನ್ನು ಕೂಡ ಕೊಟ್ಟೆ. ನನಗಂತೂ ತುಂಬಾ ಖುಷಿ ಆಯಿತು. ಗೃಹಿಣಿ ಅಂದರೆ ಯಾವುದೇ ಕೆಲಸ ಇರೋದಿಲ್ಲ, ಯಾವುದೇ ಅರ್ನಿಂಗ್ಸ್ ಇರೋದಿಲ್ಲ. ಯಾವುದೇ ಅರ್ನಿಂಗ್ಸ್ ಇಲ್ಲದೆ ನಮ್ಮದೇ ಒಂದು ಸೇವಿಂಗ್ಸ್ ಅಂತ ಮಾಡಿಕೊಂಡು ಅವ್ರು ಕೊಟ್ಟಿದ್ದ ಕಾಸಲ್ಲೇ ಒಂದು ಸೇವಿಂಗ್ಸ್ ಅಂತ ಮಾಡಿಕೊಂಡು ಅವ್ರಿಗೆ ಒಂದು ಗಿಫ್ಟ್ ಕೊಡೋದ್ರಲ್ಲಿ ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಅವರಿಗೂ ಕೂಡ ತುಂಬಾ ಖುಷಿ ಆಯಿತು. ಏನು ಹೇಳಿದ್ರು ಅಂತ ನೀವೇ ನೋಡಿ. ಬರ್ತಾರೆ ಗಿಫ್ಟ್ ತಗೋ. ಹೌದಾ? ಓಪನ್ ಮಾಡಿ ನೋಡಿ ಏನಿದೆ, ಗೆಸ್ ಮಾಡಿ ಏನಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ತಿರುಗು, ಶೋ ಮಾಡ್ತೀನಿ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಏನು ಸ್ವೆಟ್ ಶರ್ಟ್ ಇದು? ಅಲ್ಲ, ಶರ್ಟ್, ನಾರ್ಮಲ್ ಶರ್ಟ್ ಈ ಥರ. ಓಕೆ, ಥ್ಯಾಂಕ್ ಯು. ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ನಮ್ಮದು ಕಾರ್ ವಾಶ್ ಮಾಡೋದಿತ್ತು. ಸೊ ಕಾರ್ ವಾಶ್ ಮಾಡ್ಕೊಂಡು ಬಂದುಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾನೇ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾಯಿದ್ರು. ಇದು ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಅಲ್ಯೂಮಿನಿಯಂ ಫಾಯಿಲ್ ಬರುತ್ತಲ್ಲ, ಅದರಿಂದ ಮಾಡಿರುವಂಥ ಬಾಕ್ಸ್ಗಳು. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಓಕೆ ಚೆನ್ನಾಗಿತ್ತು. ಅದರಿಂದನೇ ಇಲ್ಲಿ ಅವರನ್ನೇ ಪ್ಯಾಕ್ ಮಾಡ್ತಾಯಿದ್ದಾರೆ. ಅವ್ರು ಪ್ಯಾಕ್ ಮಾಡೋ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟು ಬಾಕ್ಸ್ಗಳಿತ್ತು ಅಷ್ಟೇ ಕರೆಕ್ಟಾಗಿ ಪ್ರಿಪೇರ್ ಮಾಡಿದ್ದೆ. ತುಂಬಾ ಖುಷಿ ಅನಿಸ್ತು. ಅದನ್ನೆಲ್ಲನೂ ಕೂಡ ಕವರ್ಗೆ ಹಾಕ್ತಾಯಿದ್ದಾರೆ. ಬಾಟಲ್ಸ್ ಎಲ್ಲ ಕಾರಲ್ಲೇ ಇತ್ತು. ಸೊ ಹಂಗಾಗಿ ಬರೀ ಬಾಕ್ಸ್ಗಳನ್ನು ಮಾತ್ರ ತೊಗೊಂಡು ಹೋಗ್ತಾಯಿದ್ವಿ. ನಾವಿಲ್ಲಿ ನೆಕ್ಸ್ಟು ಹೊರಟಿದ್ದು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹಾಗೆಯೇ ಪ್ಯಾಕ್ ಮಾಡಿಕೊಂಡು ನಾವು ದೇವಸ್ಥಾನಕ್ಕೂ ಕೂಡ ಹೊರಟ್ವಿ. ಮತ್ತು ಮನೆಗಿನ್ನೇನು ಬರೋದು ಅಂತ ಹೇಳಿಬಿಟ್ಟು
ನಾವು ಹೋಗ್ತಾ ಇರೋದು ಮಾಸ್ತೇನಹಳ್ಳಿಯಲ್ಲಿರುವಂಥ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನಾವಿಲ್ಲಿ ಅವಾಗವಾಗ ಹೋಗ್ತಾ ಇರ್ತೀವಿ, ಅಮಾವಾಸ್ಯೆಲೆಲ್ಲ ಪೂಜೆ ಮಾಡಿಸ್ಕೊಂಡು ಬರೋದಕ್ಕೆಲ್ಲ ಹೋಗ್ತಾ ಇರ್ತೀವಿ. ಸೊ ಹಂಗಾಗಿ ಇಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ದೇವಸ್ಥಾನನೂ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪ್ರಸಾದ ಕೂಡ ಇರುತ್ತೆ, ನೀವು ಪ್ರತಿದಿನ ಕೂಡ ಪ್ರಸಾದ ಇರುತ್ತೆ 11 ಗಂಟೆಯಿಂದ 2 ಗಂಟೆವರೆಗೂ. ನಾವಿಲ್ಲಿ ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ. ದರ್ಶನ ನೀವಿಲ್ಲಿ ಅರ್ಚನೆ ಮಾಡಿಸ್ತೀರಾ ಅಂದರೆ 10 ರೂಪಾಯಿ ಕೊಟ್ಬಿಟ್ಟು ಒಂದು ಟೋಕನ್ ತೊಗೊಳ್ಬೇಕಾಗತ್ತೆ. ನಂತರ ಇಲ್ಲಿ ಅಮಾವಾಸ್ಯೆ ಪೂಜೆ ಕೂಡ ಇತ್ತು, ಅದನ್ನು ಕೂಡ ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ಅಲ್ಲಿ ಅವತ್ತು ತೇರು ಇರುತ್ತಲ್ವ, ತೇರಿನ ಲೋಕಾರ್ಪಣೆ ಇತ್ತು ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು, ಪೂಜೆ ಎಲ್ಲ ತುಂಬಾ ಜೋರಾಗಿ ಮಾಡ್ತಾಯಿದ್ರು. ನಾವಂತೂ ಹೋಗ್ಬಿಟ್ಟು ಸುಮಾರು 1 ಗಂಟೆ 2 ಗಂಟೆನೇ ವೆಯ್ಟ್ ಮಾಡಿದ್ವಿ ಅಂತ ಹೇಳ್ಬೋದು. ವೆಯ್ಟ್ ಮಾಡಿಬಿಟ್ಟು ಪೂಜೆನೇ ಅಂದರೆ ಅರ್ಚನೆ ಮಾಡಿಸ್ಕೊಂಡು ನೆಕ್ಸ್ಟು ನಾವಿಲ್ಲಿ ಪ್ರಸಾದನೂ ಕೂಡ ಅಲ್ಲೇ ಮಾಡ್ಕೊಂಡ್ವಿ. ಅವತ್ತು ನಾನು ಹೇಳಿದ್ನಲ್ಲ ತೇರು ಲೋಕಾರ್ಪಣೆ ಇತ್ತು ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ಹೋಳಿಗೆ ಊಟ ಕೂಡ ಮಾಡಿಸಿದ್ರು ದೇವಸ್ಥಾನದಲ್ಲಿ. ಪ್ರಸಾದ ಅಂತೂ ತುಂಬಾ ಅದ್ಭುತವಾಗಿತ್ತು. ಪ್ರಸಾದವನ್ನು ಮಾಡಿಕೊಂಡು ನಾವಿಲ್ಲಿ ನೆಕ್ಸ್ಟ್ ಹೋಗಿದ್ದು ಸಿಟಿ ಒಳಗೆ. ನಮಗೆ ಎಲ್ಲೆಲ್ಲಿರುತ್ತೆ, ಯಾರ್ಯಾರಿಗೆ ಅನ್ನದ ಅವಶ್ಯಕತೆ ಇದೆ ಅವರಿಗೆಲ್ಲನೂ ಕೂಡ ನಾವಿಲ್ಲಿ ಅನ್ನವನ್ನು ಅಂದರೆ ತಿಂಡಿಯನ್ನು ಕೊಡ್ತಾಯಿದ್ವಿ. ನಮಗಂತೂ ತುಂಬಾ ನೆಮ್ಮದಿ ಅನಿಸ್ತು, ಅಥವಾ ತುಂಬಾ ತೃಪ್ತಿ ಅನಿಸ್ತು. ಎಷ್ಟೇ ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡಿಕೊಂಡ್ರು ಕೂಡ ಇಷ್ಟೊಂದು ಖುಷಿ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಅವ್ರು ಇಸ್ಕೊಂಡವ್ರ ಮುಖದಲ್ಲಂತೂ ತುಂಬಾ ಖುಷಿ ಇತ್ತು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ, ಅದನ್ನೆಲ್ಲ ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ನಿಮ್ಮ ಕೈಲಾದಷ್ಟು ಯಾವುದಾದ್ರೂ ನಿಮ್ಮ ಒಂದು ಸ್ಪೆಷಲ್ ಡೇಯಲ್ಲಿ ಈ ರೀತಿ ಹಂಚಿ ನೋಡಿ, ನಿಮಗೂ ಕೂಡ ಹೇಗೆ ಅನಿಸುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಳ್ಬೋದು. ಅವಾಗ ಇವರಿಗೆ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡೋದು ತುಂಬಾ ಇಷ್ಟ. ಏನು ಅನಿಸ್ತೈತೆ ಈ ಥರ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು? ಬರ್ತ್ಡೇ ಸೆಲೆಬ್ರೇಟ್ ಈ ಥರ ಮಾಡಿದ್ದು ಏನು ಅನಿಸ್ತೈತೆ ಅಂದರೆ, ನಾವು ಸುಮ್ಮನೆ ಫ್ರೆಂಡ್ಸು ಪಾರ್ಟಿ ಅದು ಇದು ಅಂದ್ಕೊಂಡು ದುಡ್ಡು ಫೋಲ್ ಮಾಡೋ ಬದಲು ಮೊದಲೇ ನಾವು ಕಷ್ಟಗಳಲ್ಲಿ ಇರ್ತೀವಿ. ಈ ಫ್ರೆಂಡ್ಸು ಪಾರ್ಟಿ ಕೇಳಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ. ಅದ್ರ ಬದಲು ಈ ಥರ ರೋಡ್ ಸೈಡ್ ಹಸ್ತೋರಿಗೆ ಅನ್ನ ಕೊಟ್ಟು ನೋಡ್ರಿ, ಅದ್ರಲ್ಲಿ ಸಿಗೋ ಖುಷಿ ಎಷ್ಟು ಸಿಗುತ್ತೆ ಅಂತ ನೀವು ಒಂದ್ಸಲ ಕೊಟ್ಟು ನೋಡಿ. ನಿಮ್ಮ ಅಕ್ಕಪಕ್ಕ ಇರೋ ಜನಗಳು ಆಶೀರ್ವಾದ ಮಾಡದೇ ಇದ್ರು ಮೇಲಿರೋ ದೇವ್ರು ನಿಮಗೆ ಆಶೀರ್ವಾದ ಮಾಡ್ತಾನೆ. ಹಸ್ತೋರಿಗೆ ಒಂದೊತ್ತು ಅನ್ನ ಕೊಟ್ಟವ್ರಿಗೆ ಯಾವತ್ತೂ ದೇವ್ರು ಮೋಸ ಮಾಡಲ್ಲ. ಒಂದಲ್ಲ ಒಂದು ಟೈಮಿಗೆ ಒಳ್ಳೇದಾಗೇ ಆಗುತ್ತೆ. ಅದೆಲ್ಲನೂ ಕೂಡ ಮುಗಿಸ್ಕೊಂಡು ಬಂದು ನಾವಿಲ್ಲಿ ತಾಟಿಲಿಂಗ ಅಂತ ಹೇಳ್ತಾರಲ್ಲ, ಅದನ್ನು ತಿನ್ನಲಿಕ್ಕೆ ಅಂತ ನಿಲ್ಲಿಸಿದ್ವಿ. ಇದು ಬಾಡಿಗೆ ತುಂಬಾ ತಂಪು ನೀಡುತ್ತೆ. ಯಾರಿಗೆಲ್ಲ ಉಷ್ಣ ಆಗಿರುತ್ತೆ ಅಂಥವರು ಇದನ್ನು ತಿನ್ನೋದು ತುಂಬಾ ಒಳ್ಳೆಯದು. ಹಾಗೆಯೇ ಸಂಜೆ ನಾವಿಲ್ಲಿ ಒಂದು ಕೇಕ್ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೊ ಹಂಗಾಗಿ ಒಂದು ಚಿಕ್ಕ ಕೇಕ್ ಅಂತಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಅದು ಬ್ಲಾಸ್ಟ್ ಆಯಿತು. ಈ ಒಂದು ಫನ್ನಿ ಮೂಮೆಂಟ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ನಗು ಬರ್ತಾಯಿತ್ತು. ಹಾಗೆಯೇ ಒಂದು ಸಿಂಪಲ್ಲಾದ ಊಟದ ಜೊತೆ ಇವತ್ತಿನ ದಿನನ ನಾವು ಎಂಡ್ ಮಾಡಿದ್ವಿ. ನಮ್ಮ ಬರ್ತಡೇ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ. ತುಂಬ ಗ್ರ್ಯಾಂಡಾಗಿ ಆಚೆ ಹೋಗೋದು ಈ ಥರ ಏನೂ ಇರೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದು ಅವ್ರಿಗೂ. ಈ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾಕಂದರೆ ಈ ವಿಡಿಯೋ ಯಾವುದೇ ತೋರಿಕೆಗೋಸ್ಕರ ಮಾಡ್ತಾಯಿಲ್ಲ. ನಮ್ಮ ಯೋಗ್ಯತೆ ಎಷ್ಟಿದೆ, ನಮಗೆ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ. ಇದಂತೂ ನಮಗೆ ತುಂಬಾ ಖುಷಿ ಕೊಟ್ಟಿದೆ, ತೃಪ್ತಿ ಕೊಟ್ಟಿದೆ. ಇದರಲ್ಲಿ ನಿಮಗೆ ತೋರಿಸೋದು ಅಥವಾ ತೋರಿಕೆಗೋಸ್ಕರ ಯಾವುದನ್ನು ಮಾಡಿಲ್ಲ. ಇದು ನಮ್ಮ ಖುಷಿಗೋಸ್ಕರ ಮಾಡಿರೋದು. ಯಾರಿಗಾದರೂ ಮೋಟಿವೇಟ್ ಆದರೂ ಕೂಡ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಶೇರ್ ಮಾಡೋದ್ರಲ್ಲೂ ಕೂಡ ನನಗೆ ತುಂಬಾ ಖುಷಿ ಇದೆ, ತುಂಬಾ ಪ್ರೌಡ್ ಫೀಲ್ ಕೂಡ ಇದೆ. ಸೊ ಹಂಗಾಗಿ ನಾನು ಇದನ್ನು ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋನ ನಿಮ್ಮ ಅಭಿಪ್ರಾಯ ಏನನ್ನಿಸ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು. ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನಂತೆ, ದುಃಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು.